ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಆರ್ಯ ಶೆಟ್ಟಿ ಮಿನಿ ಬ್ಲಾಗ್ಸ್ ಡೈಲಿ ಬ್ಲಾಗ್ಸ್. ಬ್ಲಾಗ್ಸ್ ಮಾಡಿ ಎಷ್ಟೊಂದು ದಿವಸ ಆಗೋಗಿತ್ತು. ಹಂಗೆ ಸಡನ್ನಾಗಿ ಬ್ಲಾಗ್ಸ್ ಮಾಡೋಣ ಅಂತ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ವೈನಾಡಲ್ಲಿ. ವೆಲ್ಕಮ್ ಟು ವೈನಾಡ್. ರೋಡಲ್ಲಿ ಹೋಗ್ಬೇಕಾದ್ರೆ ಫುಲ್ ಶಾಪಿಂಗ್ ಮಾಲ್ಸ್ಗಳು, ಪಾರ್ಕಿಂಗ್ಗಳು, ವೆದರ್ ಅಂತೂ ಸಖತ್ತಾಗಿತ್ತು ಗೈಸ್. ನೀವು ವೈನಾಡ್ ಕಡೆ ಹೋಗಂಗಿರಿ, ಹೋಗಿ ವಿಸಿಟ್ ಮಾಡ್ಕೊಬನ್ನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ನೋಡಿ, ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಿ. ದೇವಸ್ಥಾನದಲ್ಲಿ ಫುಲ್ಲು ಜನ ಇದ್ದರು. ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡೋಣ ಅಂತ ಅರ್ಧ ಗಂಟೆ ಆಯಿತು. ದರ್ಶನ ಮಾಡೋಷ್ಟರಲ್ಲಿ ಒಳಗಡೆ ಹೋಯ್ತಾ ಅಲ್ಲಿ ಒಬ್ಬರು ನಿಂತ್ಕೊಂಡು ಶರ್ಟ್ ಬಿಚ್ಚಿ ದರ್ಶನ ಮಾಡಬೇಕು ಹುಡುಗರೆಲ್ಲ ಅಂತ ಹೇಳೋದು. ಯಾಕಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಪ್ರಸಾದ ತಗೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋಣ ಅಂತ ಎಕ್ಸಿಟ್ ಆದ್ವಿ. ಪ್ರಸಾದ ತಗೊಂಡು ಈಚೆ ಹೋಗ್ಬೇಕಾದ್ರೆ ಒಂದು ಎಕ್ಸಿಟ್ ಆಗೋಕ್ಕೆ ನೋಡಿ ಯಾವ ಥರ ಟೆಕ್ನಿಕ್ ಮಾಡಿದ್ದಾರೆ. ಟೆಕ್ನಿಕ್ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಮತ್ತು ಫೋಟೋಸ್ ತೊಗೊಳ್ಳೋಣ ಅಂತ ಈ ಕಡೆ ಬಂದೆ. ಆದರೆ ನೋಡಿ ಫುಲ್ ಜನ ಇದ್ದರು. ಆದರೂ ತಗೊಂಡು ಫೋಟೋಸ್ ತಗೊಂಡು ಹಿಂಗೆ ಮಾಡ್ಕೊಂಡು ಹೋದೆ. ನೆಕ್ಸ್ಟು ಹೋಗಿ ಇನ್ನೊಂದು ಟೆಂಪಲ್ಗೆ ಹೋಗೋ ರೋಡಲ್ಲಿ ಹಳ್ಳಿ ಮನೆ ಫಾಲ್ಸ್ ಅಂತ ಇತ್ತು. ಆ ಫಾಲ್ಸ್ ಹೆಂಗಿದೆ ಅಂತ ನೋಡೋಣ ಅಂತ ಹೋದೆ. ವೆದರ್ ಸಾಕಾಗಿತ್ತು. ಆದರೆ ಏನು ಪಾಯಿಂಟ್ ಅಂದರೆ, ಒಂದು ಮೇನ್ ಪಾಯಿಂಟ್ ಏನಂದರೆ ಅಲ್ಲಿ ನೀರು ಇರಲಿಲ್ಲ, ನೀರು ಕಮ್ಮಿ ಆಗಿತ್ತು. ಆದರೂ ಚೆನ್ನಾಗಿತ್ತು. ಹೋಗಿ ಒಂಥರ ಮಳೆ ಬಂದರೆ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಇಲ್ಲಿರೋರೆಲ್ಲ. ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ಬೋರ್ಡ್ ಇತ್ತು, ಜ್ಯೂಸ್ ಮನೆ ಅಂತ. ಏನು ಜ್ಯೂಸ್ ಇರ್ಬೋದು ಅಂತ ಹೋಗಿ ಕುಡಿಯೋಣ ಅಂತ ಹೋದೆ. ಜ್ಯೂಸ್ ಅಂತ ಸಖತ್ತಾಗಿತ್ತು. ಈ ಅಂಗಡಿಲಿ ಅಂತ ಎಕ್ಸ್ಪ್ಲೇನ್ ಸಖತ್ತಾಗಿ ಮಾಡ್ತಿದ್ರು. ಈ ಮನೆಗೆ ಗೊತ್ತಿರೋ ನಿಮ್ಗೆ ಏನಂತ ಕಮೆಂಟ್ ಮಾಡಿ. ಈ ಮನೇಲಿ ಒಂದು ಫಿಲಮ್ ಶೂಟಿಂಗ್ ನಡೆದಿದೆ. ಒಂದು ಕ್ರೇಜಿ ಫಿಲಮ್ ಶೂಟಲ್ಲಿ ಜ್ಯೂಸ್ ಕುಡ್ಕೊಂಡು ಮತ್ತೆ ಮನೆ ಒಳಗೆ ಹೆಂಗಿದೆ ಅಂತ ನೋಡೋಣ ಅಂತ ಹೋದೆ ನಾನು. ಮನೆ ಒಳಗೆ ಹಳ್ಳಿ ಥೀಮು ಒಳ್ಳೆ ಸಖತ್ತಾಗಿದೆ, ವೆಲ್ ಮೇಂಟೈನ್ಡ್. ನೀವು ಹೋಗ್ಬೇಕಾದ್ರೆ ಈ ಕಡೆ ಒಂದು ಸತಿ ವಿಸಿಟ್ ಮಾಡ್ಬಿಟ್ಟೋಗಿ. ಇದು ಯಾವ ಪಿಕ್ಚರ್ ಅಂತ ನಾನು ಹೇಳ್ಬಿಡ್ತೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾಡಿರೋ ಪುಟ್ನಂಜ ಫಿಲಮ್ ಇಲ್ಲಿ ತೆಗ್ದಿರೋದು. ಮನೆ ಅಂತ ಸಖತ್ತಾಗಿದೆ. ಮನೆ ಒಳಗಡೆ ಹೋಗೋಂಗಿಲ್ವಂತೆ. ನಾನು ಈಚೆನೇ ವೀಡಿಯೋ ಮಾಡಿಕೊಂಡೆ. ಈ ಕಡೆ ವೈನಾಡು ಈ ಕಡೆ ಎಲ್ಲ ಹೋಗೋಂಗಿರಿ. ಈ ಕಡೆ ವಿಸಿಟ್ ಮಾಡ್ಬಿಟ್ಟೋಗಿ. ಸಖತ್ತಾಗಿದೆ. ಪಕ್ಕದಲ್ಲೇ ಫಾಲ್ಸ್ ಇದೆ, ಜ್ಯೂಸ್ ಅಂಗಡಿ ಇದೆ, ಸಖತ್ತಾಗಿದೆ. ಥ್ಯಾಂಕ್ ಯು ಫ್ರೆಂಡ್.